ಕಳೆದ ಬುಧವಾರ ಬಾಲಮಂಜುನಾಥ ಗುರುಗಳು ಈ ಕ್ಷೇತ್ರಕ್ಕೆ ನೀನು ಈ ಬುಧವಾರ ಬರಬೇಕು ಅಂತ ಹೇಳಿ ಅಮ್ಮನವರ ಒಂದು ಬಹಳ ಸೌಂದರ್ಯಯುತವಾದಂಥ ಫೋಟೋ ಅವರು ಎಲ್ಲ ಕೊಟ್ಟು ನನಗೆ ಇಲ್ಲಿ ವಿದ್ಯಾ ಚೌಡೇಶ್ವರಿಯ ಅದರಲ್ಲೂ ಇವತ್ತು ಉತ್ತರಾಯಣ ಪುಣ್ಯಕಾಲ ಅತ್ಯಂತ ವಿಶೇಷವಾದಂಥ ಕಾರ್ಯಕ್ರಮವನ್ನು ಅಳವಡಿಸಿದ್ದೇನೆ. ನೀನು ಬರಲೇಬೇಕು ಅಂತ ಹೇಳಿ ಈ ದಿನ ಈ ಮಠದ ಸಂಕ್ರಾಂತಿ ಉತ್ಸವ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಚಿಕ್ಕ ಜಾತ್ರೆ ಮತ್ತು ವರ್ಧಂತಿ ಮಹೋತ್ಸವ ಈ ದಿನ ಏರ್ಪಾಡು ಮಾಡಿದ್ದಾರೆ. ನಾನು ಬೆಳಗ್ಗೆ 12 ಗಂಟೆ 15-20 ನಿಮಿಷಕ್ಕೆ ನಮ್ಮ ನಾಗರಾಜನವರ ತಂಗಿಯವರ ತೋಟದಲ್ಲಿ ಸ್ನಾನ ಮಾಡಿ ಉಪವಾಸದಿಂದಲೇ ಬಂದಿದ್ದೇನೆ. ದಯಮಾಡಿ ಭಕ್ತಿಯಿಂದ ತಾಯಿಗೆ ಪೂಜೆಯನ್ನು ಮೂಲ ದೇವರಿಗೆ ನಾನು ದೀರ್ಘದಂಡ ನಮಸ್ಕಾರ ಮಾಡಿದ್ದೇನೆ. ನನ್ನ ಮಂಡಿ 2 ಚೆನ್ನಾಗಿದೆ, ಆದರೂ ತಾಯಿಯ ಮೇಲೆ ಶ್ರದ್ಧೆಯಿಂದ ದೀರ್ಘದಂಡ ನಮಸ್ಕಾರ ಮಾಡಿದ್ದೇನೆ. ಇಲ್ಲಿ ಏನು ಈ ಹೋಮ ಬಹುಶಃ ನಾನು ಅನೇಕ ಹೋಮಗಳನ್ನು ನೋಡಿದ್ದೇನೆ, ಆದರೆ ಇಲ್ಲಿ ನಡೆದಂಥ ಹೋಮ ಏನಿದೆ ಅತ್ಯಂತ ವಿಶೇಷವಾದ ಅಗ್ನಿದೇವನ ಮುಖೇನ ಎಲ್ಲ ದೇವತೆಗಳಿಗೆ ಇಲ್ಲಿ ಏನು ಅಗ್ನಿಗೆ ಏನು ಎಲ್ಲ ವಿವಿಧವಾದಂಥ ಭಕ್ಷ್ಯಭೋಜ್ಯಗಳು ಫಲಗಳು ವಿಶೇಷವಾದಂಥ ಅನೇಕ ಕಡೆ ಸಂಗ್ರಹ ಮಾಡಿದಂಥ ಎಲ್ಲ ದಿವ್ಯವಾದಂಥ ಬೇರುಗಳು ಚಕ್ಕಿ ಪ್ರತಿಯೊಂದನ್ನು ಸಮರ್ಪಣೆ ಮಾಡಿದ ನಾನು ನೋಡ್ತಾ ಇದ್ದೆ. ಹಿಂದೆ ಎಲ್ಲೂ ನೋಡಿಲ್ಲ. ನನ್ನ ಕೈಯಿಂದ ತಾಯಿಗೆ ಮಾಡಿರ್ತಕ್ಕಂಥ ಮೆರೆಯೋ ದೇವಿಗೆ ಚಿಕ್ಕಮ್ಮನವರಿಗೆ ಒಂದು ಕಿರೀಟವನ್ನು ಇವತ್ತು ನೀನು ತಾಯಿಗೆ ಧರಿಸ್ತಕ್ಕಂಥದ್ದಕ್ಕೆ ಇವತ್ತು ನೀನು ಬರಲೇಬೇಕು ಅಂತ ಹೇಳಿ ಇವತ್ತು ನನಗೆ
ಆ್ಯಕ್ಚುಲ್ ಆಗಿ ಮೆಡಿಸಿನ್ ಕೊಡೋ ದಿನ ಪ್ರತಿ ಬುಧವಾರ ವಾರಕ್ಕೊಂದ್ಸಲ. ಆದರೂ ನಾನು ತಾಯಿಯ ಮೇಲೆ ಶ್ರದ್ಧೆಯಿಂದ ಬಂದು ಮೂಲ ದೇವರಿಗೆ, ಅಮ್ಮನವರಿಗೆ ಅವರು ಮಾಡಿದಂಥ ಪೂಜೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ದೀರ್ಘಾಂಡ ನಮಸ್ಕಾರ ಮಾಡಿ ಎಲ್ಲಿ ಬಂದು ಚಿಕ್ಕಮ್ಮನವ್ರಿಗೆ ಏನು ಪೂಜೆ ಮಾಡಿದ್ದಾರೆ, ಹೋಮಕ್ಕೆ ಏನೇನು ಭಕ್ಷ್ಯ-ಭೋಜ್ಯಗಳನ್ನು ಅನೇಕ ವಿಧವಾದಂಥ ಪವಿತ್ರ ದ್ರವ್ಯಗಳನ್ನು ಹಾಕಿದ್ದಾರೆ. ನಾನು ಕೈಯಿಂದ ಮುಟ್ಟಿಸಿದ್ದಾರೆ. ನಾನು ಎಲ್ಲ ಆದಮೇಲೆ ನಾನು ನಾಗರಾಜರು ಹೋಗಿ ತಾಯಿಗೆ ಕೈಲಿದ್ದ ಹೂವನ್ನು ಪ್ರಾರ್ಥನೆ ಮಾಡಿ ತಾಯಿ ಕಿರೀಟಿಗೆ ಹಾಕಿ 3 ಸುತ್ತು. ನನ್ನ ಶಕ್ತಿ ಕಡಿಮೆ, ಆದರೂ ಅವಳ ಕೂಟ ಶಕ್ತಿಯಿಂದ ಪ್ರದಕ್ಷಿಣೆ ಮಾಡಿದ್ದೇನೆ. ಇದು ಉತ್ತರಾಯಣ ಪುಣ್ಯಕಾಲ. ಈ ಜಾತ್ರೆ ಸಾರೋದ್ಧಾರವಾಗಿ ನಡೆಯಲಿ. ಭಕ್ತಾದಿಗಳು ಅನೇಕ ಕಡೆಯಿಂದ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಿಂದ ಕೂಡ ಈ ದಿನ ನಾವೇನು ಮಾಡಿದ್ದೇವೆ, ವಿದ್ಯಾ ಚೌಡೇಶ್ವರಿ ಅಮ್ಮನವರ ಜಾತ್ರೆ, ವರ್ಧಂತಿ ಮಹೋತ್ಸವ, ಅತ್ಯಂತ ಶ್ರೇಷ್ಠವಾದ ದಿನ ಉತ್ತರಾಯಣ. ದಯಮಾಡಿ ಯಾರು ತಪ್ಪು ತಿಳ್ಕೋಬೇಡಿ. ನಾನು ಹೊಗಳಲಿಕ್ಕೆ ಬಂದಿಲ್ಲ. ಇಲ್ಲಿ ಎಲ್ಲ ಕ್ರಮಬದ್ಧತೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ನಾವ್ಯಾರು ತಪ್ಪು ತಿಳ್ಕೊಳ್ಬಾರದು. ನಾನು ಈಗ 91 ನಡೀತಾ ಇದೆ. ಮಂಡಿ ನೋವು. ಇವತ್ತು ನನಗೆ ಟ್ರೀಟ್ಮೆಂಟ್ ಕೊಡಬೇಕು. ಆ ಟ್ರೀಟ್ಮೆಂಟು 5 ಅವರ್ಸ್ ಆಗುತ್ತೆ. ಆದರೂ ಬಂದೆ. ಅದರಿಂದ ನೀವೆಲ್ಲ ಸಹಕರಿಸಿದರೆ ಅತ್ಯಂತ ಅದ್ಭುತವಾದಂಥ ಒಂದು ಕ್ಷೇತ್ರವಾಗಿ ಮುಂದೆ ಪ್ರತಿ ವರ್ಷ ಜಾತ್ರೆ, ವರ್ಧಂತೋತ್ಸವ ಎಲ್ಲ ಆ ತಾಯಿಯ, ಮೂಲ ತಾಯಿಯ ಅನುಗ್ರಹ, ಚಿಕ್ಕಮ್ಮನವರ ಜಾತ್ರೆ ಆನಂದವಾಗಿ ನಡಿ. ನನಗೆ ಬಹುಶಃ ನಾನು ಮುಂದಿನ ಜಾತ್ರೆಗೂ ಬರ್ತೇನೆ. ಅವಳು ಆರೋಗ್ಯ ಕೊಟ್ಟರೆ ಪ್ರತಿ ಜಾತ್ರೆಗೂ ಬರ್ತೇನೆ. ಇಷ್ಟನ್ನು ಹೇಳಿ ಇವತ್ತು ಗುರುಗಳು ನಾನು ನೋಡಿದೆ, ಅವರು ಬಾಲಮಂಜನ ಮಹಾಸ್ವಾಮಿ ವಜ್ರದ ಕಿರೀಟ ತಾವು ತೋರಿಸಿದ್ದ ಹೇಗೆ? ತಮ್ಮ ಕುಟುಂಬದ ಕಡೆಯಿಂದನಾ ಅಥವಾ ಹೇಗೆ? ನಾನು ನನ್ನಿಂದ ಏನೂ ದುಡ್ಡು ತಗೊಂಡಿಲ್ಲ. ಶ್ರೀ ಶ್ರೀ ಬಾಲಮಂಜುನಾಥ ಅಯೋಧ್ಯೆಗೆ ಹೋಗ್ತೀರಾ ಸರ್? ನಮ್ಮಿಂದ ಏನು ಅಯೋಧ್ಯೆಗೆ ಹೋಗ್ತೀರಾ ಅಂತ? ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ. ನಾನು ಅಯೋಧ್ಯೆಗೆ ಹೋಗಬೇಕು ಅನ್ನೋದು ಇಚ್ಛೆ ಇದೆ. ಹೋಗುವ ಪ್ರಯತ್ನ ಮಾಡ್ತೇನೆ. ಆದರೆ ಆರೋಗ್ಯ ಅಷ್ಟೇ. ಹೋಗುವ ಪ್ರಯತ್ನ ನಿಜವಾಗೂ ಮಾಡ್ತೇನೆ. ಬನ್ನಿ ಬನ್ನಿ. ಈ ಒಂದು ಜಾತ್ರೆ ಚಿಕ್ಕಮ್ಮನವ್ರದ್ದು. ಆಮೇಲೆ ಪ್ರತಿ ವರ್ಷ ತಾಯಿಯ
ವರ್ಧಂತು ಮಹೋತ್ಸವ ಆನಂದವಾಗಿ ನಡೀಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲರೂ ಸಹಕರಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದ. ತುಮಕೂರಿನಿಂದ ತಾವು ಸ್ಪರ್ಧೆ ಮಾಡಬೇಕೆನ್ನುವಂಥ ಇಂಗಿತ ಇದೆ ಸರ್ ತಮ್ಮ ಅಭಿಮಾನಿಗಳಿಂದ. ತುಮಕೂರಿಂದ ಸ್ಪರ್ಧೆ ಮಾಡಬೇಕು ಅಂತ ತುಮಕೂರಿಂದ ಸ್ಪರ್ಧೆ ಮಾಡ್ತೀರಾ ಅಂತ ಕೇಳ್ತಾರೆ. ಆ ವಿಷಯ ಇವತ್ತು ಈಗ ಚರ್ಚೆ ಮಾಡಬಾರ್ದು. ನಾವು ಬಂದಿರೋದು ತಾಯಿಯ ಪೂಜೆಗೆ. ದಯಮಾಡಿ ರಾಜಕೀಯ ಚರ್ಚೆ ಯಾರ ಹೆಸರು ಹೇಳಬೇಡಿ. ರಾಜಕೀಯ ಮುಖಂಡರ ಹೆಸರನ್ನ ಯಾರ ಹೆಸರನ್ನೂ ಹೇಳಬಾರ್ದು. ಕುಮಾರಸ್ವಾಮಿಯವರು ಬಂದು ಇಲ್ಲಿ ಪೂಜೆ ಮಾಡಿಸಿದ ಮೇಲೆ ನನಗೆ ಹೋಗಬೇಕು ಅಂತ ಹೇಳಿದರು. ಆದರೆ ಬುಧವಾರ ದಿನ ಸ್ವಾಮಿಗಳು ವಿಶೇಷವಾಗಿ ಬಂದು ಕಳೆದ ಬುಧವಾರ ತಾಯಿಯ ಅತ್ಯಂತ ಸುಂದರವಾದ ಫೋಟೋವನ್ನು ಕೊಟ್ಟು ನೀನು ಮನೆಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ವಿದ್ಯಾ ಚೌಡೇಶ್ವರಿದು ನನಗೆ ಆದೇಶ ಮಾಡಿದರು. ಬಂದಿದ್ದೇನೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಾನು ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ. ನೀವೆಲ್ಲರೂ ಇವತ್ತಿಯನ್ನು ಸಹಕರಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.